ಭೀಕರ ಅಪಘಾತ ಕಂಡ್ರೆ ಎಂಥವರಿಗಾದರೂ ಒಂದು ಕ್ಷಣ ಮೈ ಜುಮ್ ಅನಿಸದೆ ಇರೋಲ್ಲ. ಇತ್ತ ಭೀಕರ ಅಪಘಾತದಲ್ಲಿ ಸಂಪೂರ್ಣ ಜಖಮ್ಮಾಗಿರುವ ಕಾರು, ಅತ್ತ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿರುವ ಕ್ಯಾಂಟರ್. ಹೌದು, ಅಷ್ಟಕ್ಕೂ ಈ ಭೀಕರ ಅಪಘಾತ ಆಗಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಹಾಗೂ ಡಾಬಸ್ಪೇಟೆಗೆ ಸಂಪರ್ಕ ಕಲ್ಪಿಸುವ ಟಿ ಸತ್ಯವಾರದ ಹೆದ್ದಾರಿ ರಸ್ತೆಯಲ್ಲಿ. ಅಂದ ಹಾಗೆ ಈ ರಣಭೀಕರ ಅಪಘಾತದಲ್ಲಿ ಸತ್ತದ್ದು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 7 ಜನ. ಇನ್ನು ಅಪಘಾತಕ್ಕೆ ಸಂಬಂಧಿಸಿದಂತೆ ಜಾಲಿ ರೇಡ್ಗೆ ಅಂತ ಬಂದಿದ್ದ 6 ಜನ ವಿದ್ಯಾರ್ಥಿಗಳಿಗೆ ಇದು ತಮ್ಮ ಕೊನೆಯ ಜಾಲಿ ರೇಡ್ ಆಗಿದ್ದು ಅಪಘಾತದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೇಲ್ನೋಟಕ್ಕೆ ವೇಗವಾಗಿ ಕಾರು ಚಲಾಯಿಸಿರೋ ಪರಿಣಾಮ ಮುಂದೆ ಸಂಚರಿಸ್ತಾ ಇದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಇದರ ಭೀಕರತೆಗೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಂತರ ಕಾರು ನಿಯಂತ್ರಣಕ್ಕೆ ಸಿಗದ ಪರಿಣಾಮ ಮುಂದೆ ಹೋಗ್ತಾ ಇದ್ದ ಕ್ಯಾಂಟರ್ಗೆ ಡಿಕ್ಕಿ ಹೊಡೆಯಲಾಗಿದೆ. ಇನ್ನು ಡಿಕ್ಕಿ ರಭಸಕ್ಕೆ ಕಾರಿನಲ್ಲಿದ್ದ 6 ಮಂದಿ ಯುವಕರ ಪ್ರಾಣ ಪಕ್ಷಿ ಸ್ಥಳದಲ್ಲೇ ಹಾರೋಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆರ್ಸಿ ಕಟ್ಟಾಗಿ ಹೊಡೆದಿರೋದು. ಇದಾನಣ್ಣ ಇವತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು 2 ವೀಲರ್ಗೆ ಎಕ್ಸ್ ವೆಹಿಕಲ್ ಅವರು ಹೊಡೆದಿದ್ದಾರೆ. ಅದರಲ್ಲಿ 2 ವೀಲರ್ ರೈಡರ್ ಆದ್ರೂ ಅವ್ರು ಡೆತ್ ಆಗಿದೆ. ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗ್ತದೆ. ಅದೇ ಇಂಪ್ಯಾಕ್ಟ್ ಆ ಗಾಡಿ ಈಗ ನಾವು ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಬೈಕ್ ರೈಡರ್ ಮತ್ತೆ ಆಕ್ಚುಲಿ ಇರೋ 2 ಜನ ಅವರು ಐಡೆಂಟಿಫೈ ಆಗಿದೆ. ಅವರ ಪೇರೆಂಟ್ಸ್ ಅವ್ರಿಗೆ ಮತ್ತೆ ರಿಲೇಟಿವ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದ್ರು ಕಂಪ್ಲೀಟ್ ಮಾಡ್ತೇವೆ. ಅದರ ಜೊತೆಗೆ ಬಾಕಿ ಅವ್ರದ್ದು ಕೂಡ ಐಡೆಂಟಿಫೈ ಮಾಡಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ.
ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಮೂಲಕ ಯಾವ ಕಡೆ ಸರ್ ಅವರು? ಈಗ ಇದರಲ್ಲಿ ಇಬ್ರು ಗೊತ್ತಾಗಿದ್ದು 3 ದಿನದಲ್ಲಿ ಬೆಂಗಳೂರು ಅವರು ಇದ್ದಾರೆ ಅಂತ ಗೊತ್ತಾಯ್ತು. ಬಾಕಿ ಅವ್ರು ಈಗ ಐಡೆಂಟಿಫೈ ಮಾಡ್ಬೇಕು. ಸರ್ಕಾರ ಅವರು ಏನಾದ್ರು ಡ್ರಿಂಕ್ಸ್ ಮಾಡಿರೋದೇನಾದ್ರು ಅದು ಈಗ ನಾವು ಏನ್ ಹೇಳಕ್ಕಾಗಲ್ಲ, ಅದು ತನಿಖೆ ಆಗುವಾಗ ಗೊತ್ತಾಗ್ತದೆ. ಇನ್ನು ಮೃತರೆಲ್ಲರೂ ಅಪ್ಪ ಅಮ್ಮನ ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದ ಮಕ್ಕಳು. ಕಾರಿನಲ್ಲಿದ್ದ 6 ಮಂದಿಯೂ SSLC PUC ಓದ್ತಾ ಇದ್ದ ವಿದ್ಯಾರ್ಥಿಗಳಾಗಿದ್ದಾರೆ. ಇನ್ನು ಇದೇ ಅಪಘಾತದಲ್ಲಿ ಬಲಿಯಾದ ಬೈಕ್ ಸವಾರನ ಕತೆ ಕರುಳು ಹಿಂಡುವಂತಿದೆ. ಮನೆಗೆ ಆಧಾರ ಸ್ತಂಭವಾಗಿದ್ದ ಗಗನ್ ಎಂಬ ಯುವಕ ತನ್ನದಲ್ಲದ ತಪ್ಪಿಗೆ ವಿಧಿ ಆತನ ಬದುಕಿನಲ್ಲಿ ಅಟ್ಟಹಾಸ ಮೆರೆದಿದೆ. ಅಪಘಾತದಲ್ಲಿ ಮನೆಗೆ ಆಸರಿಯಾಗಿದ್ದವನ ಸಾವಿನಿಂದ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಕಣ್ಣಿಲ್ಲದ ತಾಯಿಗೆ ಕಣ್ಣಾಗಿದ್ದ ಗಗನ್ ಸಾವಿನ ವಿಚಾರ ಕೇಳ್ತಾ ಇದ್ದಂತೆ ತಾಯಿ ಹೃದಯ ಛಿದ್ರವಾಗಿದೆ. ಪ್ರತಿದಿನ ಮಗನ ಆಸರೆಯಲ್ಲೇ ಜೀವಿಸ್ತಾ ಇದ್ದ ತಾಯಿ ಮಗನನ್ನು ಕಳ್ಕೊಂಡು ಅನಾಥಳಾಗಿದ್ದಾಳೆ. ವಿಧಿಯ ಆಟದ ನಡುವೆ ಭೀಕರ ಅಪಘಾತದಿಂದ ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಗಿರೋದು ಸರ್ ಇದು ಘಟನೆ. ಅದು ಹತ್ ಕಡೆಯಿಂದ ಕ್ಯಾಂಟರ್ ಬರ್ತಾ ಇತ್ತು, ಅವ್ನ್ ಬ್ರೇಕ್ ಹಾಕಿದ್ದಾನೆ. ಅಲ್ಲಿ ಇದು ವೀಲು ಕಳ್ಸ್ಕೊಂಬಂದು ಇಲ್ಲಿ ಬಿದ್ದಿದೆ. ವೀಲ್ ಕಳ್ಸ್ಕೊಂಡ್ ಬಿಡ್ತಾನೆ, ಯಾವ್ದೋ ಕಾರ್ ಬಂದು ವೀಲ್ ಹೊಡೆದ್ಬಿಟ್ಟು ಇದು ಅಪೋಸಿಟ್ ತಿರುಗಿತ್ತು. ಮತ್ತೆ ಇದು ಜೈಂಟ್ರ್ ಬಂದು ಇದು ನಮ್ ಬಸ್ ಹೊಡಿಬೇಕಾಯ್ತು. ಇದು ಜೈಂಟ್ರು ಬಸ್ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಹಾಕಿ ಮತ್ತೆ ಬಂದ್ ನೋಡೋಷ್ಟಿಗೆ ಕಾರು ಆಕ್ಸಿಡೆಂಟ್, ಮತ್ತೆ ಅಲ್ಲೊಂದ್ ಬೈಕ್ ಇತ್ತು, ಬೈಕು ಆಕ್ಸಿಡೆಂಟ್ ಆಗಿತ್ತು. ಬೈಕ್ ಸ್ಪಾಟ್ ಆಗ್ಬಿಟ್ಟಿದ್ದ. ನೀವು ನೋಡಿದಾಗ ಯಾವ ರೀತಿ ಇತ್ತು ಘಟನೆ? ಸರ್ ನಾವ್ ನೋಡಿದಾಗ ಭಯಂಕರ ಇತ್ತು. ನೋಡಿದ್ರೆ ಅಲ್ಲಿ ಬೈಕ್ ನೋಡಿದ್ರೆ ಭಯಂಕರ ಆಗಿತ್ತು ಬೈಕ್. ಅವನು ನೀವು ಕೂದಲು ಒಂದೇ ಒಂಚೂರು ಜಸ್ಟ್ ಮಿಸ್ ಗ್ಲಾಸ್ಗೆ ಗ್ಲಾಸ್ ಹೊಡಿಬೇಕಾಯ್ತು. ನಿಮ್ಗೂ ಸಮಸ್ಯೆ ಅದೊಡ್ದೇ ನಮಗೂ ಸಮಸ್ಯೆ ಆಗುತ್ತೆ. ಕಣ್ಣು ಇಲ್ಲ ಏನಾದ್ರು ಒಂದು ಹೋಗಿರುತ್ತೆ. ಹೌದು, ಪೊಲೀಸ್ ಅವ್ರಿಗೆ ನಾವೇ ಗೂಗಲ್ ಅಲ್ಲಿ ಕಾಲ್ ಮಾಡಿ ತಿಳಿಸ್ತೇವೆ ಸರ್, ಸುಲಿಬೆಲೆ ಪೊಲೀಸ್ ಸ್ಟೇಷನ್ಗೆ. ಎಷ್ಟು ಜನ ಇದ್ರು ನೀವು ಡೆತ್ ಆದಾಗ? ಸರ್ ಡೆತ್ ಆದಾಗ ನಾವು ಇಲ್ಲಿ ಒಂದ್ 4-5 ಜನ ಇದ್ರಿ ಅಷ್ಟೇ ಸರ್. ಅವ್ರ್ಯಾರು 1-2-3 ಲೇಡೀಸು ಎಲ್ಲ ಇದ್ರು ಆ ಟೈಮಲ್ಲಿ. ನಾವ್ ಇದ್ ಕಡೆ ಸರ್ ಹೊಸಕೋಟೆ ಸೈಡ್ ಹೋಗ್ತಾ ಇದ್ರಿ. ಹೌದು, ನಮ್ದು ಸಾನಾ ಟೂರ್ಸ್ ಅಂತ ಟ್ರಾವೆಲ್ಸ್ ಅಂತ ಹೇಳಿ ಬಸ್ಸು. ಎಷ್ಟು ಗಂಟೆಗೆ ಸರ್ ಇದು ಘಟನೆ? ಸರ್ 4:30. ಅದೇ ಸರ್, ಇದು ಅವನು ಯಾವಾಗ ಲಾರಿ ಬ್ರೇಕ್ ಹಾಕಿದಾನ ಅದು ಇದು ಕಳ್ಸ್ಕೊಂಬಂದ್ ಬಿದ್ದಿದ್ದ. ಒಟ್ಟಾರೆ ಈ ಘಟನೆಯು ಎಂಥವರಿಗಾದರೂ ಮನಸ್ಸಿಗೆ ಘಾಸಿಗೊಳಿಸುವಂಥದ್ದಾಗಿದೆ. ಒಮ್ಮೆ ಪೋಷಕರು ಮಕ್ಕಳಿಗೆ ಕಾರು ಕೊಡೋ ಮೊದಲು ಯೋಚಿಸಬೇಕಾಗಿದೆ. ಇನ್ನು ಅಪಘಾತಕ್ಕೆ ಸಂಬಂಧಿಸಿದಂತೆ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ. ವಿನಯ್, MMTV ನ್ಯೂಸ್, ದೇವನಹಳ್ಳಿ.